ನಮಸ್ಕಾರ ಕಣ್ರಣ್ಣ. ಈಗ ನೀವು ನೋಡ್ತಾ ಇರೋದು ಯಾವುದೋ ಬೂತ್ ಬಂಗ್ಲೆ ಇರ್ಬೋದು ಅಂದ್ಕೊಂಡಿದ್ದೀರಿ. ಅದು ಅಲ್ದೇ ಈ ಬೂತ್ ಬಂಗ್ಲೆ ಯಾವುದೋ ಸ್ಕೂಲು ಇಲ್ದವ್ರೆ ಯಾವುದೋ ಒಂದು ಕಾಲೇಜ್ ಕಟ್ಟಡ ಏನೋ ಇದು ಬೂತ್ ಬಂಗ್ಲೆ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದೀರಿ. ಹೌದು, ಇದು ಕಾಲೇಜ್, ಇದೊಂದು ಶಾಲಾ ಕಟ್ಟಡ ನೋಡೋಕ್ಕೆ ಬೂತ್ ಬಂಗ್ಲೆ ಥರ ಆಗೋಗಿದೆ. ಇವತ್ತು ನಾಳೆಗೆ ಕೆಳಗಡೆ ಅದೇ ಬಿದ್ದೋಗ್ಬಿಡ್ತದೆ. ಆದರೆ ಇಂಥ ಕಾಲೇಜ್ಗಳಾಗ್ಬೋದು, ಸ್ಕೂಲ್ಗಳಾಗ್ಬೋದು, ಇವು ಯಾವ ಪ್ರೈವೇಟ್ದಲ್ಲ ತಿಳ್ಕೊಳ್ಳಿ. ಇದು ಗೌರ್ಮೆಂಟ್ ಸ್ಕೂಲು, ಇದೊಂದು ಗೌರ್ಮೆಂಟ್ ಶಾಲಾ ಕಾಲೇಜಿನ ಕಟ್ಟಡ. ಈ ಶಾಲಾ ಕಾಲೇಜುಗಳಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಓದಿದ್ದಾರೆ, ನೂರಾರು ಜನ ಶಿಕ್ಷಕರು ಪಾಠ ಮಾಡವ್ರೆ. ಎಷ್ಟೊಂದು ಜನ ಇಲ್ಲಿ ಓದಿ ದೊಡ್ಡ ಮನುಷ್ಯರಾಗಿ ಇಂಜಿನಿಯರು, ಡಾಕ್ಟ್ರು, ಪೊಲೀಸು, ಇನ್ನೂ ಏನೇನೋ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಆಗವ್ರೆ. ಆದರೆ ಅವರೆಲ್ಲವ ಮಾಡಿ ಮೇಲೆ ಮಾಡಿ ಕಟ್ಕೊಂಡು ಒಳ್ಳೆಯ ಉದ್ಯೋಗ ಮಾಡಿಕೊಂಡು ಚೆನ್ನಾಗವ್ರೆ. ಓದಿದ್ದ ಸ್ಕೂಲು, ಶಾಲಾ ಕಾಲೇಜು ಕಟ್ಟಡವ ಈ ಥರ ನೋಡಿದ್ರೆ ಹೊಟ್ಯಾರ ಉರಿಯೋಕ್ಕಿಲ್ವಾ? ಈ ಸ್ಕೂಲು ಕಾಲೇಜು ಪಾಪ ಎಲ್ಲಿಯೂ ಇಲ್ಲ. ನಿಮ್ಮ ಊರಲ್ಲೂ ಕೂಡ ಗೌರ್ಮೆಂಟ್ನವು ಆದರೆ ಹೀಗೆ ಬಿಟ್ಬಿಟ್ಟಿರ್ತೀರಿ. ಯಾಕಂದರೆ ಆ ಜಾಗಕ್ಕೆ ಪ್ರೈವೇಟ್ ಸ್ಕೂಲ್ಗಳು ಬಂದ್ಬಿಟ್ಟವೆ. ಓದಿದ್ದು ಸ್ಕೂಲು, ಶಾಲಾ ಕಾಲೇಜುಗಳ ಕಟ್ಟಡಗಳನ್ನ ಬಿಟ್ಬಿಟ್ಟು ನಾವೇ ಬೂತ್ ಬಂಗ್ಲೆ ಥರ ಮಾಡಾಕ್ತೀವಿ. ಇದು ನಮ್ಗೆ ಬೇಕಿತ್ತಾ? ಅದೇ ನಮ್ಮ ತಂದೆ ತಾಯಿಗಳು ವಯಸ್ಸಾಗವ್ರೆ ಅಂತಂದರೆ ನಾವು ಬಿಟ್ಬಿಡ್ತಿದ್ವಾ? ಕೆಲವು ಜನ ಬಿಟ್ಬಿಟ್ಟವ್ರೆ ಸ್ವಾಮಿ, ಅದೇ ಅನಾಥಾಶ್ರಮಗಳಿಗೆ ಸೇರಿಸ್ಬಿಟ್ಟವ್ರೆ. ಆದರೆ ಒಳ್ಳೆಯವರು ಯಾರೂ ಆ ಥರ ಮಾಡೋಕ್ಕಿಲ್ಲ. ಇರಲಿ, ಆಮೇಲೆ ಆ ವಿಷಯ ಮಾತಾಡೋಣ. ಆದರೆ ಪ್ರತಿಯೊಂದು ಸ್ಕೂಲು, ಶಾಲಾ ಕಾಲೇಜು ಕಟ್ಟಡಗಳ ಹಿಂಗೆ ಮಾಡಿದ್ರೆ ಹೊಟ್ಟೆ ಉರಿತದೆ. ಈ ಶಾಲಾ ಕಾಲೇಜ್ ಕಟ್ಟಡಗಳ ಹಿಂಗೆ ಆಗಿರುವ ಚೆನ್ನಾಗಿ ಹೊಡೆದಾಕ್ಬಿಟ್ಟು ಆ ಜಾಗದಲ್ಲಿ ಏನಾದ್ರು ಒಂದು ಒಳ್ಳೇದು ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರ್ತದೆ, ಅಲ್ಲಿ ಬಂದವ್ರಿಗೂ ಕೂಡ ಸಂತೋಷ ಆಯ್ತದೆ ಅಲ್ವರ. ಮಧ್ಯೆಯ ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಹೋಗೋಕ್ಕಿಲ್ಲ ಅಂತಾರೆ. ಇಂಥವೆಲ್ಲನೂ ನೋಡಿಬಿಟ್ರೆ ಬರ್ತಾರವರು ಕೂಡ ನಾಳೆಗೆ ಬರ್ದಂಗೆ ಆಗ್ಬಿಡ್ತಾರೆ. ಹಂಗಾಗಿ ಆದಷ್ಟು ಎಚ್ಚರಿಕೆ ತಗೊಂಡು ನಿಮ್ಮ ಶಾಲಾ ಕಾಲೇಜ್ಗಳು, ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ ನಾವು ಎಲ್ಲ ಇನ್ನೇನು ಉಂಟೋಗೋ ಮಟ್ಟಕ್ಕಿರೋವ ಈ ಥರ ಇಟ್ಕೊಳ್ಳೋದು ಬಿಟ್ಬಿಟ್ಟು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮಾತು ಹೇಳಿದ್ರೆ ಅವರೇ ಬಂದು ಡೆಮಾಲೇಷನ್ ಮಾಡಿ ಏನೋ ಆ ಜಾಗದಲ್ಲಿ ಒಂದು ಸ್ಕೂಲ್ ಕಟ್ಟಡನೇ ಆಗ್ಬೋದು, ಇಲ್ಲ ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಇನ್ನೇನಾದರೂ ಕಟ್ಬೋದು. ಈ ಥರ ಆಗೋಕ್ಕೆ ಬಿಡಬಾರ್ದು. ಯಾಕೆಂದರೆ ಈ ಥರ ಕಾಲೇಜ್ ಕಟ್ಟಡಗಳೆಲ್ಲ ಆಗಿಬಿಟ್ರೆ ಆ ಜಾಗದಲ್ಲಿ ಅನೈತಿಕ ಚಟುವಟಿಕೆಗಳಾಗ್ಬೋದು, ಆಮೇಲೆ ಪುಂಡು ಪೋಖ್ರಿಗಳ ಓಡಾಟ, ಮತ್ತು ಅಲ್ಲಿ ಬೇಕಾಗಿರೋವು ಬೇಡದೇ ಇರೋವು ಕಿಟಕಿಗಳಾಗ್ಬೋದು, ಬಾಗಿಲುಗಳಾಗ್ಬೋದು, ಬಂದಿದ್ದೆಲ್ಲ ಹೊತ್ಕೊಂಡು ಹೋಗೋದಾಗ್ಬೋದು, ಇವೆಲ್ಲ ಮಾಡಿಬಿಡ್ತಾರೆ. ಅದಲ್ದನೆಯ ರಾತ್ರಿ ಆಯಿತು, ಸ್ವಲ್ಪ ಹೊತ್ತು ಮಧ್ಯಾಹ್ನ ಟೈಮೇ ಆಯಿತು, ಸಾಕು ಇಂಥ ಜಾಗಕ್ಕೆ ಯಾರು ಬಂದು ಅಂದ್ಬಿಟ್ಟು ಅಲ್ಲೇ ಕುಡಿತಾ ಕೂತ್ಕೋತಾರೆ, ಇಸ್ಪೀಟ್ ಆಡ್ತಾರೆ. ಇದೆಲ್ಲ ನಡೀತವೆ. ಆಗ ಇದೆಲ್ಲ ಆದರೆ ಆ ಊರಿಗೂ ಒಂದು ಕೆಟ್ಟ ಹೆಸರಲ್ವಾ? ಇಂಥವೆಲ್ಲ ಆಗಕ್ಕೆ ಬಿಡ್ಬೇಕಾ? ಇಂಥವೆಲ್ಲನೂ ಆಗ್ದಂಗೆ ನೋಡ್ಕೊಬೇಕು ಅಂತಂದರೆ ಸಂಬಂಧಪಟ್ಟವರು ಆದಷ್ಟು ಇಂಥ ಶಾಲಾ ಕಾಲೇಜ್ ಕಟ್ಟಡಗಳ, ಅದು ಗೌರ್ಮೆಂಟ್ನವ, ದಯವಿಟ್ಟು ಒಂದು ಒಳ್ಳೆಯ ಸ್ಕೂಲ್ಗಳ ಅದನ್ನು ಡೆಮಾಲೇಷನ್ ಮಾಡಿ ಆ ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲ ಅಂತಾದರೆ ಸಾರ್ವಜನಿಕರಿಗೆ ಏನು ಒಳ್ಳೇದಾಗೋ ಥರದೊಂದು ಮಾಡಬೇಕು ಅಂತಂದ್ಬಿಟ್ಟು ನಾನು ನಿಮ್ಗೆ ಕೇಳ್ಕೊತೀನಿ ಕನ್ನಡ. ನಾವೇನೂ ಹೇಳೋಕ್ಕಾಗಕ್ಕಿಲ್ಲ, ಎಲ್ಲ ನೀವೇ ನೋಡ್ತಾ ಇದ್ದೀರಿ. ನೋಡಿರಿ, ಈ ಥರ ಗೌರ್ಮೆಂಟವು ಶಾಲಾ ಕಾಲೇಜುಗಳ ಕಟ್ಟಡಗಳಾಗ್ಬೋದು ಎಲ್ಲ ಕಡೆಯೂ ಇರ್ತವೆ, ಪ್ರತಿಯೊಂದು ಊರಲ್ಲೂ ಇದ್ದು ಸಹಜ. ಹಾಗಾಗಿ ಗೌರ್ಮೆಂಟ್ಗಳಿಗೆ ಈ ಥರ ಆಗೋದು ಬೇಡ. ನಾವು ಓದಿದ ಶಾಲೆಯ ದೇಗುಲ ಅಂತಂದ್ಬಿಟ್ಟು ಹೇಳವು, ಅಂದರೆ ದೇವಸ್ಥಾನ ಅಂತ ಹೇಳವು, ಕೈ ಮುಕ್ಕೊಂಡು ಒಳಗೆ ಹೋಗವು. ಈಗ ಸರ್ಕಾರಿ ಶಾಲೆ ಬಿಟ್ಬಿಟ್ಟು ಪ್ರೈವೇಟ್ ಶಾಲೆ ತಪ್ಕೊತಾಕೋತೀವಿ. ಅದು ಯಾವಾಗ ಒಳ್ಳೆಯ ಬುದ್ಧಿ ಬರ್ತದೋ ನಮಗೆ ಗೊತ್ತಿಲ್ಲ. ಆದಷ್ಟು ಕೂಡ ಇಂಥ ಶಾಲಾ ಕಾಲೇಜು ಕಟ್ಟಡಗಳಿಗೆ ಒಂದೊಳ್ಳೆ ಮುಕ್ತಿ ಸಿಗಲಿ ಅಂತಂದ್ಬಿಟ್ಟು ಕೇಳ್ಕೊತೀನಿ. ನಮಸ್ಕಾರ ಕನ್ನಡ.